ರವಿ ಸರ್, ನಿಜವಾಗ್ಲೂ ನೀವು ಈ ಪತ್ರಿಕೋದ್ಯಮಕ್ಕೆ ಯಾವ ರೀತಿ ಪ್ರವೇಶ ಮಾಡಿದ್ರಿ, ಆ ನಿಮ್ಮ ಅನುಭವನ ಹೇಳಿ. ಈಗ ಪತ್ರಿಕೋದ್ಯಮ ನಮ್ಮ ಶಾಲಾ ಕಾಲೇಜಿನಲ್ಲಿ ಪತ್ರಿಕೋದ್ಯಮ ಬಗ್ಗೆ ನಮ್ಗೆ ಯಾವುದೇ ಗಮನಗಳು ಇರಲಿಲ್ಲ. ನಾನು ಯಾವಾಗಲೇ ಹೇಳ್ತಿದ್ದೀನಿ, ಹೈಸ್ಕೂಲ್ ಅಥವಾ ಪ್ರಾಥಮಿಕದಲ್ಲಿ ನಾವೆಲ್ಲ ಫಸ್ಟ್ ಬೆಂಚಲ್ಲಿ ಕೂತ್ರು ಕೂಡ ಮಾಸ್ಟರಲ್ಲಿ ಲಾಸ್ಟ್ ಬೆಂಚ್ ವಿದ್ಯಾರ್ಥಿ. ನನಗೆ ಯಾವಾಗ ಗೊತ್ತಿಲ್ಲ, 35 ಮಾರ್ಕ್ಸ್ ಬಂದು ಪಾಸ್ ಆಗ್ತೀವಿ. ಒಂದು 4 ಮಾರ್ಕ್ಸ್ ಸಬ್ಜೆಕ್ಟ್ ಕಡಿಮೆ ಬಂದರೆ ನನಗೆ ಏನೋ ಗ್ರೇಸ್ ಕೊಟ್ಟು ಪಾಸ್ ಮಾಡ್ತಾರೆ ಆಗಿತ್ತು. ಅದೇ ಎಲ್ಲೋ ಒಂದು ಕಡೆ ನಾನು ಬಂದಿರೋದು 1999 ನಮ್ಮ ಕರ್ನಾಟಕದ ಮಾಧ್ಯಮದ ಇತಿಹಾಸದಲ್ಲಿ ವರ್ಣರಂಜಿತ ಪತ್ರಿಕೆ ಬಂದಿರ್ತಕ್ಕಂಥ ಆ ಜನವಾಣಿಯಲ್ಲಿ ನಾನೇನು ಪತ್ರಿಕಾ ಡಿಪಾರ್ಟ್ಮೆಂಟ್ ಆಗಿ ಆಯ್ಕೆ ಮಾಡ್ತಾರೆ. ನಂತರ ಕೆಲವೊಂದು ಕಡೆ ಯಾಕೆ ನೀವು ಪತ್ರಿಕಾರ ಆಗ್ಬಾರ್ದು ಅಂತ ಹೀಗೆ ಕೇಳಿದ ಸಂದರ್ಭದಲ್ಲಿ ಅದಕ್ಕೆ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಆಯ್ಕೆ ಆಯ್ತು. ಆಯ್ಕೆ ಆದ್ಮೇಲೆ ನಮ್ಮ ಕೃಷಿ ಶುರುವಾಗಿದೆ. ತನಕ ಅದರ ಹಿನ್ನೆಲೆಗಿಂತ ಪತ್ರಿಕೋದ್ಯಮ, ಬರವಣಿಗೆ, ಪ್ರಬಂಧ, ರಸಪ್ರಶ್ನೆ ಇದು ಯಾವ ಗಂಧಗಳಲ್ಲಿ ಇರಲಿಲ್ಲ. ಆದ್ರೆ ವಿಶೇಷವಾಗಿ ಹೇಳ್ತಕ್ಕಂಥ ನಗರ ಮಟ್ಟದಲ್ಲಿ ಹೇಳಿದಾಗ ಅಮರಮಠ ಸಾಹೇಬ್ ಆಗಿನ ಸಂಶೋಧನೆ, ಪುಸ್ತಕಗಳ ರಚನೆ, ಕೃಷಿ ರಚನೆ ಅವರೆಲ್ಲ ನಮ್ಮನ್ನ ವಿದ್ಯಾರ್ಥಿಗಳ ದಶೆಯನ್ನು ಕೂಡ ಒಂದಷ್ಟು ಮಾರ್ಗದರ್ಶಕಗಳನ್ನು ಕೊಟ್ಟು ಅವಾಗ ಸಿದ್ಧಿ ಕಲಿಸಿರ್ತಾರೆ. ಅವ್ರನ್ನೆಲ್ಲ ನೋಡಿ ಪ್ರೇರಣೆಯಾಗಿ ಒಂದೊಂದೇ ಮಾಡ್ಕೊಂಡು ನಂತರದಲ್ಲಿ ಪತ್ರಿಕೋದ್ಯಮದಲ್ಲಿ ಒಂದು ರೀತಿಯಲ್ಲಿ ತೆಗಿಲಿಕ್ಕೆ ಸಾಧ್ಯ ಆಯಿತು ಅಂತ. ಜನವಾಣಿ ನಂತರದಲ್ಲಿ ಶಿವಮೊಗ್ಗದ ಏನು ಲೋಕಲ್ ಪತ್ರಿಕೆಗಳು, ಜಿಲ್ಲಾ ಮಟ್ಟದ ಪತ್ರಿಕೆಗಳು, ಎಲ್ಲಾ ಪತ್ರಿಕೆಗಳು ಕೂಡ ನಾನು ಮಾಹಿತಿ ಇರ್ಬೋದು, ನಮ್ಮ ನಾಡು ಇರ್ಬೋದು, ಅಥವಾ ಶಿಕ್ಷಣ ಟೈಮ್ಸ್ ಇರ್ಬೋದು, ಕನ್ನಡ ಸಂಜೆ ಇರ್ಬೋದು, ಎಲ್ಲದರಲ್ಲೂ ಕೂಡ ಒಂದೇ ಕೆಲಸ ಮಾಡ್ತೇನೆ. ಅದಾದ್ಮೇಲೆ ಕನ್ನಡ ಪ್ರಭುತ್ವಸ್ತೇನೆ. ಕನ್ನಡ ಪ್ರಭು ಸರಿಸುಮಾರು 10 ವರ್ಷಗಳ ಕಾಲ ಹೊಸನ ತಾಲೂಕು ವರದಿಗಾರ ಕೆಲಸ ಮಾಡ್ತೇನೆ. ಆಮೇಲೆ ದೆಹಲಿಯಲ್ಲಿ ಬರ್ತಕ್ಕಂಥ ದೆಹಲಿ ವರ್ಷ ನೀವು ಕೇಳಿರ್ಬೋದು, ಅದರ ವರದಿಗಾರ, ಶಿವಮೊಗ್ಗದ ವರದಿಗಾರನ ಕೂಡ ಕೆಲಸ ಮಾಡ್ತಾ ಇದ್ದೆ. ಅದಾದ್ಮೇಲೆ ಟಿವಿ ಚಾನಲ್ ಇರುತ್ತೆ, ಸಮಯ ಟಿವಿ, ಆವಾಗ ಉಸ್ತುಂಗ ಶಿಖರ್ ಹಾಸನದಲ್ಲಿ ಶಿವಮೊಗ್ಗ ಜಿಲ್ಲೆ ವರದಿಗಾರನ ಕೆಲಸ ಮಾಡ್ತೇನೆ. ಅದಾದ್ಮೇಲೆ ವಿಜಯವಾಣಿ ಬರ್ತೇನೆ. ವಿಜಯವಾಣಿ ಮತ್ತೆ ಊರಿನ ಕೃಷಿಯನ್ನು ಮಾಡ್ತಕ್ಕಂಥದ್ದು. ಪತ್ರಿಕೋದ್ಯಮ ಒಂದ್ ಕಡೆ ಆದ್ರೆ ನಮ್ಮ ನಗರದ ಬಗ್ಗೆ ಒಂದು ರೀತಿ ಒಡನಾಟ. ನಾನು ಹೇಳಿದಾಗ ಇಲ್ಲಿ ಇತಿಹಾಸ ಗೊತ್ತಿರ್ಬೋದು, ಆದ್ರೆ ಆ ಇತಿಹಾಸದೊಳಗಿನ ಈಗಿನ ಆ ಇತಿಹಾಸ ಇವತ್ತು ನೋವುಗಳಿದಾವಲ್ಲ, ಆ ನೋವುಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ಪತ್ರಿಕೋದ್ಯಮ ಇವತ್ತು ಪತ್ರಕರ್ತರಿಗೆ ವಿಶೇಷವಾಗಿರ್ತಕ್ಕಂಥ ಅಧಿಕಾರಿ ಏನಿಲ್ಲ. ನಮ್ಮ ಸಂವಿಧಾನದಲ್ಲಿ ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನು ಕೊಟ್ಟಿದ್ದಾರೆ ಅದೇ ಅಡಿಯಲ್ಲಿ ಕೆಲಸ ಮಾಡ್ತೀವಿ ಬಿಟ್ಟು ವಿಶೇಷವಾಗಿ ಇಲ್ಲ. ಆ ನಿಟ್ಟಿನಲ್ಲಿ ಬಂದಾಗ ಕೃಷಿ ಏನಿದೆ, ಜನಸಾಮಾನ್ಯರೊಂದಿಗೆ ಒಡನಾಟ ಎಲ್ಲರೂ ಬಂದಾಗ ಪತ್ರಿಕೋದ್ಯಮ ಜೊತೆಗೆ ಸಾಮಾಜಿಕ ಇದನ್ನ ಸಂಘಟಿಸಿ ಎಲ್ಲ ಒಂದ್ ಕಡೆ ಅಂಗತ್ವವಾಗಿ ಜನರನ್ನು ಬೆಳೆಸೋದು ಬಿಟ್ರೆ ನಾನ್ ಬಿಟ್ಟು ಬೆಳೆದಿನಿ ಅಂತ ಹೇಳಿದ್ರೆ ದೊಡ್ಡದಾಗ್ತದೆ. ಅದಾದ್ಮೇಲೆ ನನಗೆ ಭಾರಿ ಖುಷಿ ಕೊಡೋದಂತ ಸರಿ ಗೊತ್ತಿದೆ. ನಮ್ಮ ಆಂಬುಲೆನ್ಸ್ ಅಂತ ಹೋಗ್ತಾ ಇದೆ. ಇವತ್ತು ಯಾವ್ದೋ ಡೆಡ್ ಬಾಡಿನ ಕರ್ಕೊಂಡು ಹೋಗ್ಬೇಕಾದ್ರೆ ಅವರಿಗೆ ರಿಯಾಯಿತಿ ದರದಲ್ಲಿ ಆಂಬುಲೆನ್ಸ್ ನಗರ ಹೋಬಳಿಗೆ ಸೀಮಿತವಾಗಿ ಇವಾಗ ಹೆಚ್ಚು ಕಡಿಮೆ 16 ವರ್ಷ ಆಗಿರ್ಬೋದು. ಅದನ್ನು ನಾವು ವಿಶೇಷವಾಗಿ ನಮ್ಗೆಲ್ಲರೂ ಆದರ್ಶಪ್ರಾಯರಾಗಿರ್ತಾರೆ. ಬಡಗುತಿಟ್ಟಿನ ಖ್ಯಾತ ಕಲಾವಿದರಾಗಿರ್ತಕ್ಕಂಥ ಯಾರು ನಮ್ಮ ಜಗನ್ನಾಥ್ ಶೆಟ್ಟಿ ಅವರ ಹೆಸರಿನಲ್ಲಿ ಅದು ಹೋಗ್ತಾ ಇದೆ. ಅದು ಎಲ್ಲ ನಾವೆಲ್ಲ ಇಷ್ಟ ಮಿತ್ರರೆಲ್ಲ ಸೇರಿ ಅದನ್ನ ಇವತ್ತು ಕೂಡ ಚಾನೆಲ್ ಇಟ್ಟಿದ್ದೇವೆ. ಆಮೇಲೆ ಎಲ್ಲ ಒಂದ್ ಕಡೆ ಪತ್ರಿಕೋದ್ಯಮ ಅಂತಕ್ಕಂಥದ್ದು ಏನ್ ಕೇಳಿದ್ರೆ ಎಲ್ಲ ಒಂದ್ ಕಡೆ ಯಾರು ಸುದ್ದಿ ಕೊಟ್ಟರು ಆ ಸುದ್ದಿ ನಾವು ಹೆಸರು ಮಾಡ್ತಕ್ಕಂಥದ್ದಲ್ಲ. ಎಲ್ಲ ಸಮಸ್ಯೆ ಇದೆ, ಅಲ್ಲಿಗೆ ಹೋಗ್ಬೇಕು. ಆ ಸಮಸ್ಯೆಗಳಿಗೆ ಏನಿದೆ ಅದಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸ ಆದ್ರೆ ಅವ್ರಿಗೊಂದು ಸಾರ್ಥಕ ಭಾವ ಸಿಗ್ತದೆ ಅಂತ ಈ ನಿಟ್ಟಿನಲ್ಲಿ ಯಶಸ್ವಿಯಾಗಿದೆ. ಅನ್ಕೊಂಡಾದ್ರೆ ಜನ ಗುರುತಿರೋದು ಒಂದ್ ಕಡೆ ಆದ್ರೆ ನಮ್ಮ ಸರ್ಕಾರದಿರ್ಬೋದು, ನಮ್ಮ ಕರ್ನಾಟಕ ಮಾಧ್ಯಮ ಅಕಾಡೆಮಿ 2017ರಲ್ಲಿ ಅವಾರ್ಡ್ ನೀಡಿ ಗೌರವಿಸ್ತಾರೆ. 2011ರಲ್ಲಿ ದೆಹಲಿಯ ಸಾಹಿತ್ಯ ಅಕಾಡೆಮಿ ಜ್ಯೋತಿ ಬಾಪ್ಲೆ ಫೆಲೋಶಿಪ್ ನೀಡಿ ಗೌರವ ಕೊಡ್ತಾರೆ 2011ರಲ್ಲಿ. ಅದಾದ್ಮೇಲೆ 2025ರಲ್ಲಿ ನಮ್ಮ ಕಾರ್ಯನಿರತ ಪದವಿ ಸಂಘದ ರಾಜ್ಯ ಶಾಖೆ ಗ್ರಾಮೀಣ ಪದವಿ ಕೊಡ್ತಕ್ಕಂಥ ಮಂಡಿಲೆ ಶಾಮಣ್ಣ ಸ್ಮಾರಕ ಪ್ರಶಸ್ತಿ ಗೌರವಿಸ್ತಾರೆ. ಇದೆಲ್ಲ ನಮ್ಮ ಊರು ಎಲ್ಲ ಒಂದ್ ಕಡೆ ಹೇಳ್ಬೇಕಾದ್ರೆ ಸರಿ ಗೊತ್ತಿದೆ. ಜನರೊಂದಿಗೆ ಜೊತೆ ಇರೋದ್ರಿಂದ ಅವ್ರಿಗಿಂತ ನಾನು ಏನು ಇರ್ತಲ್ಲ, ಅವರು ನನ್ನ ಜೊತೆಗೆ ಇರೋದ್ರಿಂದ ಇವತ್ತು ನನ್ನ ಬೇರೆಯವ್ರು ನೋಡೋಕೆ ಸಾಧ್ಯ ಆಗಿದೆ ಅಂತ ಮಾತ್ರ ಹೇಳ್ಬೋದು.
ನಿಜವಾಗ್ಲೂ ನಿಮ್ಮನ್ನ ಸಂದರ್ಶನ ಮಾಡೋದು, ನಿಮ್ಮನ್ನ ನಾನು ಸಂದರ್ಶನ ಮಾಡೋದು ನಿಜವಾಗ್ಲೂ ಸಾರ್ಥಕವಾಗಿದೆ. ಆ ಮಲೆನಾಡಿನ ಮುತ್ತುಗಳು ಒಂದು ರೈತರಿಗೆ ನಿಜವಾಗ್ಲೂ ಸಾರ್ಥಕವಾಗಿದೆ. ಯಾಕಂದ್ರೆ ಪತ್ರಿಕೋದ್ಯಮದಲ್ಲಿ ಇಟ್ಕೊಂಡು ನೀವು ಈ ಒಂದು ಸೇವೆಗಳನ್ನ, ಸಮಾಜ ಸೇವೆಗಳಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ. ನಿಜವಾಗ್ಲೂ ಅತ್ಯಂತ ಅದ್ಭುತ. ನಿಮಗೆ ಒಂದು ಘಟನೆ ಹೇಳೋದಾದ್ರೆ, ಹೇಳಿ ಸರ್. ನಿಟ್ಟೂರಲ್ಲಿ ಒಂದು ಸಣ್ಣ ಮಗು, ಒಂದು 5 ವರ್ಷದ ಮಗು. ಹಾಂ ಸರ್. ಆ ಮಗುಗೆ 2 ಕಣ್ಣು ಕಾಣಲ್ಲ. ಹಾಂ. ಎಲ್ಲ ಒಂದ್ ಕಡೆ ಜವಾಬ್ದಾರಿ ಜಾಸ್ತಿ ಕಂಡಾಗ ಒಂದ್ ಕಾಲಗಳು ಅಲ್ಲಿಗೆ ಬರ್ತಾವೆ. ಕರೆಕ್ಟ್ ಸರ್, ಕರೆಕ್ಟ್. ಬಂದಾಗ ಆ ತಂದೆ ತಾಯಿ ಮೊದಲು ಗುಡಿಸಿನಲ್ಲಿ ವಾಸ ಫೋನ್ ಮಾಡಿ ಹೇಳ್ತಾರೆ, ಮಗು ಕಣ್ಣು ಆಸ್ಪತ್ರೆ ಸೇರಿಸ್ಬೇಕು, 65,000 ಖರ್ಚಾಗುತ್ತೆ, ಏನ್ ಮಾಡೋದು? ಹಾಂ ಸರ್. ಎಲ್ಲ ಒಂದ್ ಕಡೆ ಇವತ್ತು ನಿಮ್ಗೆ ಗೊತ್ತಿದೆ, ವಾಟ್ಸಪ್ ಫೇಸ್ಬುಕ್ ಅಲ್ಲ ಇಂಥವ್ರಿಗೆ ಕಷ್ಟ ಇದೆ, ದುಡ್ಡು ಹಾಕಿ ಇಂಥವ್ರಿಗೆ ಸಮಸ್ಯೆ ದುಡ್ಡು ಹಾಕಿ ಅಂತ. ಈ ನಂಬಿಕೆಯನ್ನು ಕಳ್ಕೊಳ್ತಕ್ಕಂಥ ದಿನಗಳು ನಾವಿದ್ದೇವೆ. ಅದು ನೋಡಿ ಹಾಕುವಂತ ಕಾಲಘಟ್ಟ ಇಲ್ಲ ಇದೆ. ಆದ್ರೂ ಕೂಡ ಆಯ್ತು, ಜನ ವಿಶ್ವಾಸ ಇಟ್ಟಿರೋ ಒಂದು ನಾನು ಗುಡ್ ಮಾರ್ನಿಂಗ್ ಕರ್ನಾಟಕ ವೆಬ್ಸೈಟ್ ಇದೆ, ಅದನ್ನು ಪ್ರಚಾರವನ್ನು ಪಡಿಸ್ತೇನೆ. ಆಶ್ಚರ್ಯ ಆಗುತ್ತೆ, ಬರೀ 2 ದಿವಸದಲ್ಲಿ 10 ಲಕ್ಷ ರೂಪಾಯಿ ದುಬೈಯಿಂದ ಕೂಡ ಅರಿವನ್ನು ಕೊಟ್ಟಿರ್ತಕ್ಕಂಥ ಕೂಡ ಇದೆ. ಈ ರೀತಿ ನಿಮಗೆ ಕಂಪನಿಗೆ ನಮ್ಗೆ ಗೊತ್ತಿರಬಹುದು, ದುರ್ಘಟನೆ ಮಾತುಕಟ್ಟೆ ಈ ಕಡೆ 3 ಜನ ಸಹೋದರಿ ಅಸನಿರ್ತಾರೆ. ಆದ್ರೆ 2 ಫ್ಯಾಮಿಲಿ ಇರ್ತದೆ. ಒಂದು ಫ್ಯಾಮಿಲಿಗೆ ತಾಯಿ ಮಾತ್ರ ಕಳ್ತಾರೆ, ಮತ್ತೆಲ್ಲ ಕಳ್ತಾರೆ. ಗಂಡ 2 ಮಕ್ಕಳು ಕಳ್ತಾರೆ. ಮತ್ತೊಂದ್ ಕಡೆ 2 ಮಕ್ಕಳು ಬೀಳ್ತಾರೆ, ತಂದೆ ತಾಯಿ ಕಳ್ತಾರೆ. ಅಲ್ಲಿ ಕುಟುಂಬ ಅಂದ್ರೆ ಏನೇನೂ ಇಲ್ಲ. ಆ ನಿಟ್ಟಿನಲ್ಲಿ ಸಮೇತ ಅಂಗ ಸ್ಪಂದಿಸ್ತಕ್ಕಂಥ ಸಂಸ್ಥೆ ಎಲ್ಲರೂ ಕೂಡ ಸ್ಪಂದಿಸ್ತಾರೆ. ಅವರ ಇಡೀ ಇದಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸ ಕೂಡ ಇದು ಎಲ್ಲ ಒಂದ್ ಕಡೆ ಪೂರಕವಾಗಿ ಆಗ್ತದೆ. ನಮ್ಮ ಹೊಸಂಗಡಿ ಸಿದ್ಧಾರ್ಥ ಒಬ್ಬ ಕ್ರಿಕೆಟ್ ಪಡು, ಚಂದ ಕ್ರಿಕೆಟ್ ಆಡ್ತಾನೆ, ಕೊನೆ ತೆಗೆದು ಹೋದಾಗ ಬೀಳ್ತಾನೆ, ಫೈನಲ್ ಕಾರ್ಡ್ ಹೋಗ್ತಾರೆ. ಆಯ್ತು, ಆ ಸಿದ್ದಾಪುರ ಎಲ್ಲಿ ಇಲ್ಲಿ ಅದು ಕರಾವಳಿ, ಇದು ಮಲ್ನಾಡು. ಆದ್ರೂ ಫೋನ್ ಮಾಡಿ ಸರ್ ಹೋದಾಗ ಸುಮಾರು ಒಂದು 5 ಲಕ್ಷ ಏನಕ್ಕಷ್ಟು ಬರಷ್ಟು ಅಂತ ಒಂದು ವಿಡಿಯೋ ಮಾಡಿ ಹಾಕಿದಾಗ ಅವ್ರ ಸಕಲ ವೆಚ್ಚವನ್ನು ಬರ್ತಕ್ಕಂಥ ಕೆಲಸ ಆಗ್ತದೆ. ಎಲ್ಲ ಒಂದ್ ಕಡೆ ನಂಬಿಕೆ, ನಂಬಿಕೆ ಯಾರಿಗೆ ಆಗುತ್ತೆ. ಈಶ ಈಗ ನಾನು ಹೇಳಿದೆ ಅಮರಮೆಂಟ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ಒಂದ್ಸಲ ನೋಡ್ತೀವಿ ನಾವು. ಆ ಒಂದು ಬಂದಾಗ ಅದ್ರ ಬಗ್ಗೆ ಮತ್ತೊಂದು ಪ್ರಶ್ನೆ ಮಾಡುವಂತ ರೀತಿಯಲ್ಲಿ ಆವಾಗ ಅದು ಇಂಪ್ಯಾಕ್ಟ್ ಅಂತ ಆಗುತ್ತೆ. ಆವಾಗ ಏನಾಗುತ್ತೆ, ಆ ಊರಿಗೆ, ಆ ಜನಕ್ಕೆ, ಆ ವ್ಯಕ್ತಿಗೆ ಸಪೋರ್ಟ್ ಇರೋದಕ್ಕೆ ಸಾಧ್ಯ ಆಗ್ತದೆ. ಏನಾಗತ್ತೆ ನಮ್ಮ ಪತ್ರಿಕೋದ್ಯಮ ಬಿಟ್ಟರೆ ನಾನು ಯಾವತ್ತೂ ನಂಬಿರೋನು ನೆಗೆಟಿವ್ ಥಾಟ್ಸಿಂದ ಹೊರ ಬಂದು ಪಾಸಿಟಿವ್ ಥಾಟ್ಸ್ ಅಲ್ಲಿ ಪತ್ರಿಕೋದ್ಯಮ ಇದ್ದಾಗ ಮಾತ್ರ ಆ ಊರಿಗೆ, ಆ ಜನಕ್ಕೆ, ವ್ಯಕ್ತಿಗತವಾಗಿ ಕೂಡ ಗೌರವ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನನ್ನ ಮಾತು. ಖಂಡಿತ. ಓಕೆ.